ICT ರಿಲೇಟೆಡ್ ಆಗಿರುವಂತಹ ರಿಸರ್ಚ್ ಥಿಂಗ್ಸ್ನ ತಿಳ್ಕೊಂಡಿದ್ದೀವಿ. ಸೊ ವಿ ಹ್ಯಾವ್ ಕಂಪ್ಲೀಟ್ಲಿ ಕವರ್ಡ್ ದ ಸಿಲೆಬಸ್ ಪಾರ್ಟ್ ಆಫ್ ರಿಸರ್ಚ್ ಆಪ್ಟಿಟ್ಯೂಡ್. ಈಗ ನಾವು ಇದರಲ್ಲಿ ಕೇಳಿರುವಂತಹ ಟಾಪ್ 25 ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಟಾಪ್ 25 ಕ್ವೆಶನ್ಸ್. Which of sets of activities best indicate the cyclic nature of action research strategy? ಸೊ ಆ್ಯಕ್ಷನ್ ರಿಸರ್ಚ್ ಸ್ಟ್ರಾಟಜಿನ ಈ ಕೆಳಗಿನವುಗಳಲ್ಲಿ ಯಾವುದು ತುಂಬ ಕರೆಕ್ಟಾಗಿ ಹೇಳುತ್ತೆ ಅಂತ. ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ, ರಿಫ್ಲೆಕ್ಟ್, ಅಬ್ಸರ್ವ್, ಪ್ಲ್ಯಾನ್, ಆ್ಯಕ್ಟ್. ಇಲ್ಲಿ ವೆರಿ ಫಸ್ಟ್ ಆಪ್ಷನ್ನೇ ರಾಂಗ್ ಆಗಿದೆ. ಯಾಕೆ ಅಂದರೆ ಫಸ್ಟ್ ನಾವು ಪ್ಲ್ಯಾನ್ ಮಾಡ್ತೀವಿ ಅಲ್ವಾ, ಸಡನ್ನಾಗಿ. ಈಗ ರಿಫ್ಲೆಕ್ಟ್ ಅಂದರೆ ಏನು, ನಾವು ಯಾವ ಒಂದು ಕೆಲಸವನ್ನು ಮಾಡಿದ್ದೀವೋ ಅದರ ಒಂದು ಪ್ರತಿಫಲನ ಅಂತಂದರೆ ನಾವು ಅದನ್ನು ಏನು ಹೇಳ್ತೀವಿ, ಒಂದು ಅವಲೋಕನ ಮಾಡ್ಕೊಳ್ಳುವಂಥದ್ದು. ಬಟ್ ಆದರೆ ಪ್ಲ್ಯಾನ್ ಮಾಡಿದ್ಮೇಲೆ ನಾವು ರಿಫ್ಲೆಕ್ಟ್ ಮಾಡೋಕ್ಕಾಗೋದು. ಸೊ ಆಪ್ಷನ್ 1 ಗೋಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ 2 ಇದೆ. ಆಪ್ಷನ್ 2 ಅಲ್ಲಿ ಅಬ್ಸರ್ವ್ ಇದೆ. ಓಕೆ, ಒಂದು ಕೈಂಡಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಅಬ್ಸರ್ವ್ ಮಾಡಿ ಆಮೇಲೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ಪ್ರತಿಫಲನ ತೊಗೊಂಡು ಪ್ಲ್ಯಾನ್ ಮಾಡ್ತೀವ? ಖಂಡಿತ ಇಲ್ಲ. ಸೊ ಯೂಶ್ವಲ್ ಆಗಿ ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಫಸ್ಟ್ ಮಾಡುವಂಥದ್ದೇ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಅಂದರೆ ಆ್ಯಕ್ಟ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂದರೆ ಆ್ಯಕ್ಟ್ ಅಂದರೆ ಎಕ್ಸಿಕ್ಯೂಟ್ ಆದಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡ್ತೀವಿ, ವಿ ವಿಲ್ ರಿಫ್ಲೆಕ್ಟ್ ಆನ್ ಇಟ್. ಆ ರಿಫ್ಲೆಕ್ಟ್ ಬಂದಿರೋ ಮ್ಯಾಟರಿಂದ ಅಗೇನ್ ವಿ ವಿಲ್ ರೀಪ್ಲ್ಯಾನ್ ಇಟ್, ಅಷ್ಟೇ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಪ್ಲ್ಯಾನ್, ಆ್ಯಕ್ಟ್, ಅಬ್ಸರ್ವ್, ರಿಫ್ಲೆಕ್ಟ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ರಿಸರ್ಚ್ ಟೈಪ್ಸ್ ಫೋಕಸಸ್ ಆನ್ ಅಮಿಲಿಯರೇಟಿಂಗ್ ದ ಪ್ರಿವೇಲಿಂಗ್ ಸಿಚುಯೇಷನ್ಸ್? ಅಂದರೆ ಇರುವಂತಹ ಸಿಚುಯೇಷನ್ಸ್ಗಳನ್ನು, ಈಗ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ತತ್ಕ್ಷಣ ಸಾಲ್ವ್ ಮಾಡುವುದಕ್ಕೆ ಯಾವ ಟೈಪ್ ಆಫ್ ರಿಸರ್ಚನ್ನು ನಾವು ಇಲ್ಲಿ ಉಪಯೋಗಿಸ್ಕೊಳ್ತೀವಿ ಅಂತ. ಫಂಡಮೆಂಟಲ್ ರಿಸರ್ಚಾ? ನೋ. ಫಂಡಮೆಂಟಲ್ ರಿಸರ್ಚನ್ನು ನಾವು ಏನು ಮಾಡ್ತೀವಿ, ಯಾವುದಾದ್ರೂ ಲಾಸ್ ಆರ್ ಥಿಯರೀಸ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ ಫಂಡಮೆಂಟಲ್ ರಿಸರ್ಚಲ್ಲಿ. ಸೊ ಫಂಡಮೆಂಟಲ್ ರಿಸರ್ಚ್ ಆಗೋದಿಲ್ಲ. ಅಪ್ಲೈಡ್ ರಿಸರ್ಚಲ್ಲಿ ನಾವು ಏನು ಮಾಡ್ತೀವಿ, ಯಾವುದಾದ್ರೂ ಲಾಸ್ ಇನ್ ಥಿಯರೀಸ್ನ ಡೆವಲಪ್ ಮಾಡಿರ್ತೀವಿ ಅಥವಾ ಈಗ ಆಲ್ರೆಡಿ ಇರುವ ಥಿಯರೀಸ್ಗಳನ್ನು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅಂದರೆ ಯಾವುದೋ ಒಂದು ಸಿಚುಯೇಷನ್ಗೆ ನಾವು ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ಇಲ್ಲಿ ನಾವೇನು ಹೇಳ್ತೀವಿ, ಸಡನ್ ಸೊಲ್ಯೂಷನನ್ನು ಹುಡುಕಲ್ಲ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ಡಿಫ್ರೆಂಟ್. ಸೊ ಪ್ರಿವೇಲಿಂಗ್ ಸಿಚುಯೇಷನ್ ಅಂತ ಬಂದಾಗ ಇಟ್ ಈಸ್ ಆ್ಯಕ್ಷನ್ ರಿಸರ್ಚ್, ಅಂದರೆ ಸಡನ್ ಆಗಿ ನಮಗೆ ಒಂದು ಸೊಲ್ಯೂಷನನ್ನು ಕೊಡುವಂಥದ್ದೇ ಆ್ಯಕ್ಷನ್ ರಿಸರ್ಚ್ ಆಗಿರುತ್ತೆ. ಸೊ ಹೆನ್ಸ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, a researcher attempts to evaluate the effect of method of feeding on an anxiety proneness of children. Which method of research would be appropriate for this? ಒಂದು ರಿಸರ್ಚರ್ ಏನು ಮಾಡ್ತಾ ಇದ್ದಾನೆ, ಇವಾಗ ಒಂದು ಮಗು ಇದೆ, ಅದಕ್ಕೆ ಆಂಗ್ಸೈಟಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇದೆ. ಅಂದರೆ ಅದು ಆಂಗ್ಸೈಟಿ ಕಡೆಗೆ ವಾಲ್ತಾ ಇದೆ, ಮಗುಗೆ ಆಂಗ್ಸೈಟಿ ಬರ್ತಾ ಇದೆ. ಸೊ ಅದನ್ನು ಈಗ ಅವನು ಆ ಆಂಗ್ಸೈಟಿಯಿಂದ ಮಗುನ ದೂರ ತರಬೇಕು ಅಥವಾ ಅವನು ಆಂಗ್ಸೈಟಿಗೆ ಯಾಕೆ ಆ ಮಗು ಒಳಗಾಗ್ತಿದೆ ಅನ್ನುವಂಥದ್ದನ್ನು ಅವನು ಏನು ಹೇಳಬೇಕು, ಏನು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದರೆ ಕೆಳಗಿನ ಯಾವ ಒಂದು ಮೆಥಡ್ ತುಂಬ ಸೂಟೇಬಲ್ ಮೆಥಡ್ ಅಂತ ಕೇಳಿದ್ದಾರೆ. ಕೇಸ್ ಸ್ಟಡಿ ಮೆಥಡ್ ಇಸ್ ನಾಟ್ ರಿಕ್ವೈರ್ಡ್. ಕೇಸ್ ಸ್ಟಡಿ ಈಸ್ ಅ ಡಿಫ್ರೆಂಟ್ ಒನ್. ಆ್ಯಂಡ್ ಎಕ್ಸ್ಪೆರಿಮೆಂಟ್, ನಾವು ಮಗು ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸ್ಪೆರಿಮೆಂಟ್ ಮೆಥಡ್ ಈಸ್ ಆಲ್ಸೋ ನಾಟ್ ರಿಕ್ವೈರ್ಡ್. ದೆನ್ ಸರ್ವೆ, ನಾವು ಯೂಶ್ವಲ್ ಆಗಿ ಈ ರೀತಿಯಾಗಿರುವಂತಹ ಮೆಂಟಲ್ ಇಶ್ಯೂಸ್ಗಳಿಗೆ ಸರ್ವೆ ಮೆಥಡನ್ನು ನಾವು ಯೂಸ್ ಮಾಡಲ್ಲ. ಯೂಶ್ವಲ್ ಆಗಿ ಯೂಸ್ ಮಾಡುವಂಥದ್ದು ಕೇಸ್ ಬೇಸ್ಡ್ ಅಥವಾ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ಮೆಥಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕೇಸ್ ಬೇಸ್ಡ್ ಅಪ್ಲಿಕೇಬಲ್ ಆಗಲ್ಲ. ಯಾಕೆ ಅಪ್ಲಿಕೇಬಲ್ ಆಗಲ್ಲ ಅಂತಂದರೆ ಜಸ್ಟ್ ಇಟ್ ಈಸ್ ಇನ್ ದ ಪ್ರೋನೆಸ್ ಆಫ್ ಆಂಗ್ಸೈಟಿ ಅಲ್ಲಿದೆ, ಅಂದರೆ ಪೂರಾ ಆಂಗ್ಸೈಟಿ ಒಳಗೆ ಇಲ್ಲ. ಸೊ ಹಾಗಾಗಿ ಆ ಮಗುವಿನ ಒಂದು ಪೋಸ್ಟ್ ಫ್ಯಾಕ್ಟರ್ಸ್ಗಳು, ಅಂದರೆ ಈ ಹಿಂದೆ ನಡೆದಿರುವಂತಹ ಫ್ಯಾಕ್ಟರ್ಸ್ಗಳ ಬಗ್ಗೆ ಅವರು ತನಿಖೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಮೆಥಡನ್ನು ಉಪಯೋಗಿಸಿದರೆ ಆ ಮಗುವಿನ ಆಂಗ್ಸೈಟಿ ಪ್ರಾಬ್ಲಮನ್ನು ಅವರು ಸರಿದೂಗಿಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಅರೇಂಜ್ಮೆಂಟ್ಸ್ ಅ ವೈಡರ್ ಸ್ಪೆಕ್ಟ್ರಮ್ ಆಫ್ ಐಡಿಯಾಸ್ ಆ್ಯಂಡ್ ಇಶ್ಯೂಸ್ ಮೇ ಬಿ ಮೇಡ್ ಪಾಸಿಬಲ್? ಈ ಕೆಳಗೆ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಯಾವುದರಲ್ಲಿ ಕಂಪ್ಲೀಟಾಗಿ ಐಡಿಯಾಸ್ ಮತ್ತು ಇಶ್ಯೂಸ್ ಬಗ್ಗೆ ಒಂದು ವೈಡರ್ ಆಗಿ ಒಂದು ಏನು ಹೇಳ್ಬೋದು, ಒಂದು ಸೊಲ್ಯೂಷನ್ಸ್ನ ಸಾರ್ಟ್ ಡೌನ್ ಮಾಡೋದಾಗಿರ್ಬೋದು, ಆ ರೀತಿಯಾಗಿ ಯಾವುದನ್ನು ನಾವು ಇಲ್ಲಿ ಉಪಯೋಗಿಸಿಕೊಳ್ಳಬಹುದು ಅಂತ. ರಿಸರ್ಚ್ ಆರ್ಟಿಕಲ್ ಓದೋದ್ರಿಂದ ನಮಗೆ ಈ ಹಿಂದೆ ನಡೆದಿರುವಂತಹ ಸಮಸ್ಯೆಗೆ ನಾವು ಕಂಡುಕೊಂಡಿರುವಂತಹ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಕಾನ್ಫರೆನ್ಸ್ ಅಟೆಂಡ್ ಮಾಡೋದ್ರಿಂದ ಅಲ್ಲಿ ಜಸ್ಟ್ ಒಂದು ಕಾನ್ಫರೆನ್ಸಸ್ಗಳನ್ನ ನಾವು ಕೇಳ್ತಾ ಹೋಗ್ತೀವಿ. ದೆನ್ ಸಿಂಪೋಸಿಯಮ್ ಇಸ್ ಅ ಕೈಂಡ್ ಆಫ್ ಕಾನ್ಫರೆನ್ಸ್ ಇಟ್ ಸೆಲ್ಫ್. ಬಟ್ ವರ್ಕ್ಶಾಪ್ ಮೋಡಲ್ ನಾವೇನು ಮಾಡ್ತೀವಿ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅದರ ಮುಖಾಂತರ ನಾವೇನು ಮಾಡ್ತೀವಿ,
ಅಲ್ಲಿ ಇರುವಂತಹ ಎಷ್ಟೋ ವೈಡರ್ ಸ್ಪೆಕ್ಟ್ರಮ್ಸ್ಗಳು, ಐಡಿಯಾಸ್ಗಳು ಮತ್ತು ಇಶ್ಯೂಸ್ಗಳ ಬಗ್ಗೆ ನಾವು ಒಂದು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಬಹುದು ಅನ್ನೋದನ್ನು ನಾವು ವರ್ಕ್ಶಾಪ್ ಮೋಡಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. In finalizing a thesis writing format, which of the following would form a part of supplementary pages? ಸೊ ಅಂತಂದರೆ ಇವಾಗ ಕಂಪ್ಲೀಟಾಗಿ ಥೀಸಿಸ್ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಾ, ಅದನ್ನು ಫೈನಲೈಸ್ ಮಾಡಿಬಿಟ್ಟು ಇನ್ನೇನು ನೀವು ಸಬ್ಮಿಟ್ ಮಾಡಬೇಕು. ಸೊ ಇನ್ ಫೈನಲೈಸಿಂಗ್ ಅ ಥೀಸಿಸ್ ರೈಟಿಂಗ್ ಫಾರ್ಮ್ಯಾಟ್ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಫಾರ್ಮ್ ಅ ಪಾರ್ಟ್ ಆಫ್ ಸಪ್ಲಿಮೆಂಟರಿ ಪೇಜಸ್, ಈ ಕೆಳಗಿನವುಗಳಲ್ಲಿ ಯಾವುದು ಸಪ್ಲಿಮೆಂಟರಿ ಪೇಜಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಲಿಸ್ಟ್ ಆಫ್ ಟೇಬಲ್ಸ್ ಆ್ಯಂಡ್ ಫಿಗರ್ಸ್. ಅಂದರೆ ಈ ಟೇಬಲ್ ಆಫ್ ಕಂಟೆಂಟ್ಸು, ಕನ್ಕ್ಲೂಷನ್ ಆಫ್ ದ ಸ್ಟಡಿ, ಬಿಬ್ಲಿಯೋಗ್ರಫಿ ಇವೆಲ್ಲವನ್ನು ಎಲ್ಲಿ ಮೆನ್ಷನ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ನಾವು ಲಿಸ್ಟ್ ಆಫ್ ಟೇಬಲ್ಸ್ ಆ್ಯಂಡ್ ಫಿಗರ್ಸಲ್ಲಿ ನಾವು ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಹೆನ್ಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸಸ್ಪೆಕ್ಟಬಲ್ ಟು ದ ಇಶ್ಯೂ ಆಫ್ ರಿಸರ್ಚ್ ಎಥಿಕ್ಸ್? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಸ್ಪೆಕ್ಟಬಲ್ ಇಶ್ಯೂ ಆಫ್ ರಿಸರ್ಚ್, ಈಗ ರಿಸರ್ಚ್ ಎಥಿಕ್ಸ್ ಇದೆ ಅಲ್ವಾ, ಅದಕ್ಕೆ ಏನು ಹೇಳ್ತಾರೆ ಅನುಗುಣವಾಗಿ ಅಥವಾ ಅನುಗುಣ ಇನ್ ದ ಸೆನ್ಸ್ ಏನು ಹೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸಸ್ಪೆಕ್ಟಬಲ್ ಟು ದ ಇಶ್ಯೂ ಆಫ್ ರಿಸರ್ಚ್ ಎಥಿಕ್ಸ್. ಈಗ ರಿಸರ್ಚ್ ಎಥಿಕ್ಸ್ ಕೆಲವೊಂದು ಸೆಟ್ ಆಫ್ ರಿಸರ್ಚ್ ಎಥಿಕ್ಸನ್ನು ನಾವು ನೋಡಿದ್ದೀವಿ ಪ್ರೀವಿಯಸ್ ಸೆಕ್ಷನ್ನಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸಸ್ಪೆಕ್ಟಬಲ್ ಇಶ್ಯೂಸ್ ಯಾವುದು ಇದರಲ್ಲಿ ಅಂತಂದರೆ ಇನ್ಆ್ಯಕ್ಯುರೇಟ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಫ್ಯಾಕಲ್ಟಿ ರಿಸರ್ಚ್ ಡಿಸೈನ್ ಫಾಲ್ಟಿ ರಿಸರ್ಚ್ ಡಿಸೈನ್, ಚಾಯ್ಸ್ ಆಫ್ ಸ್ಯಾಂಪಲಿಂಗ್ ಟೆಕ್ನಿಕ್ಸ್, ರಿಪೋರ್ಟಿಂಗ್ ಆಫ್ ರಿಸರ್ಚ್ ಫೈಂಡಿಂಗ್ಸ್. ಇದರಲ್ಲಿ ನಾವು ಯಾವುದನ್ನು ಸಸ್ಪೆಕ್ಟ್ ಮಾಡ್ತಾರೆ ಯೂಶಲ್ ಆಗಿ ರಿಸರ್ಚ್ ಎಥಿಕ್ಸ್ ಅಂತ ಬಂದಾಗ, ಅಂದರೆ ಯಾವುದನ್ನು ತುಂಬ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ ಅಂತಂದರೆ ರಿಪೋರ್ಟಿಂಗ್ ಆಫ್ ರಿಸರ್ಚ್ ಫೈಂಡಿಂಗ್ಸ್. ರಿಸರ್ಚಿಂದ ನೀವು ಯಾವುದೋ ಒಂದು ರಿಸಲ್ಟ್ಸನ್ನು ಕಂಡುಕೊಂಡಿರ್ತೀರ ಅಥವಾ ಯಾವುದೋ ಒಂದು ಫೈಂಡಿಂಗ್ಸ್ ನಿಮಗೆ ಬಂದಿರುತ್ತೆ. ಸೊ ಆ ಬಂದಿರುವಂತಹ ಒಂದು ರಿಸಲ್ಟನ್ನಾಗಿರ್ಬೋದು ಫೈಂಡಿಂಗ್ಸನ್ನು ಏನು ಮಾಡ್ತಾರೆ, ಸಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. The principal of school conducts an interview session of a teachers and the students with a view to explore a possibility of their enhanced participation in school programs. This endeavor may be related to which type of research? ಆಬ್ವಿಯಸ್ಲಿ ಈಗ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಂದರೆ ಒಂದು ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಸ್ಕೂಲಲ್ಲಿ ಒಂದು ಇಂಟರ್ವ್ಯೂ ಸೆಷನನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಬೋತ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಯಾವುದಕ್ಕೋಸ್ಕರ a view to explore the possibility of their enhanced participation in school programs, both the teachers and as well as students. ಇಬ್ಬರನ್ನೂ ಶಾಲೆಯಲ್ಲಿ ನಡೆಯುವಂತಹ ಪ್ರೋಗ್ರಾಮ್ ಪಾರ್ಟಿಸಿಪೇಷನಲ್ಲಿ ಹೆಚ್ಚಾಗಿ ಭಾಗವಹಿಸುವಂತೆ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಕೆಳಗಿನವುಗಳಲ್ಲಿ ಯಾವ ಟೈಪ್ ಆಫ್ ರಿಸರ್ಚನ್ನು ಅವರು ಕಂಡುಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ವ್ಯಾಲ್ಯೂಯೇಟ್ ಮಾಡುವಂಥದ್ದು ಏನೂ ಇಲ್ಲ, ಬೇಸಿಕ್ ಅಥವಾ ಫಂಡಮೆಂಟಲ್ ರಿಸರ್ಚ್ ಇಲ್ಲ, ಆಗಲ್ಲ. ಸೊ ಇಟ್ ಈಸ್ ಆ್ಯಕ್ಷನ್ ರಿಸರ್ಚ್. ಯಾಕಂದರೆ ಈಗ ಅವರೊಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ಮೇಲೆ ಅದರಿಂದ ಅವ್ರಿಗೊಂದು ರಿಸಲ್ಟ್ಸ್ ಬೇಕೇ ಬೇಕು, ಅಂದರೆ ಖಂಡಿತ ಒಂದು ರಿಸಲ್ಟ್ಸ್ ಬರುತ್ತೆ, ಅದನ್ನು ಅವ್ರು ಏನು ಮಾಡಬೇಕು, ಜಾರಿಗೆ ತರಬೇಕು. ಸೊ ಯಾವುದೇ ಒಂದು ಸಮಸ್ಯೆಗೆ ಒಂದು ಆ್ಯಕ್ಷನ್ ನಾವು ಕೈಗೊಳ್ತೀವಿ ಅಲ್ವಾ. ಸೊ ಹೆನ್ಸ್ ಆ್ಯಕ್ಷನ್ ರಿಸರ್ಚ್. ದ ಇಶ್ಯೂ ಆಫ್ ರಿಸರ್ಚ್ ಎಥಿಕ್ಸ್ ಮೇ ಬಿ ಕನ್ಸಿಡರ್ಡ್ ಪರ್ಟಿನೆಂಟ್ ಅಟ್ ವಿಚ್ ಸ್ಟೇಜ್ ಆಫ್ ಅ ರಿಸರ್ಚ್. ಈಗ ರಿಸರ್ಚ್ ಎಥಿಕ್ಸನ್ನು ಈ ಯಾವ ಒಂದು ಸ್ಟೇಜಲ್ಲಿ, ಸೊ ಇಟ್ಸ್ ಅ ಪರ್ಟಿನೆಂಟ್, ಈ ಒಂದು ರಿಸರ್ಚ್ ಎಥಿಕ್ಸನ್ನು ಅಥವಾ ಈ ಇಶ್ಯೂ ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅದು ಪರ್ಟಿನೆಂಟ್ ಆಗಿರುತ್ತೆ, ಇದ್ದೇ ಇರುತ್ತೆ ಅನ್ನುವಂಥ ಸ್ಟೇಜ್ ಯಾವುದು ಅಂತ ಅಂದರೆ ಅಟ್ ದ ಸ್ಟೇಜ್ ಆಫ್ ಪ್ರಾಬ್ಲಮ್ ಫಾರ್ಮುಲೇಷನ್ ಆ್ಯಂಡ್ ಇಟ್ಸ್ ಡೆಫಿನೇಷನ್. ನೋ, ಇದರಲ್ಲಿ ಯಾವ ರೀತಿಯಾಗಿರುವಂಥ ಎಥಿಕ್ಸನ್ನು ನಾವು ಐಡೆಂಟಿಫೈ ಮಾಡಲ್ಲ. ಅಟ್ ದ ಸ್ಟೇಜ್ ಆಫ್ ಡಿಫೈನಿಂಗ್ ದ ಪಾಪ್ಯುಲೇಷನ್ ಆಫ್ ರಿಸರ್ಚ್, ನೋ, ಇಟ್ಸ್ ಜಸ್ಟ್ ಅ ನೆಕ್ಸ್ಟ್ ಸ್ಟೆಪ್ ಆಫ್ ರಿಸರ್ಚ್ ಆ್ಯಕ್ಚುಲಿ ಇದು. ಅಟ್ ದ ಸ್ಟೇಜ್ ಆಫ್ ಡೇಟಾ ಕಲೆಕ್ಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಖಂಡಿತ ಇಲ್ಲ. ಅಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್, ನಾವು ಯಾವ ಒಂದು ಫೈಂಡಿಂಗ್ಸ್ಗಳನ್ನ ತಗೊಂಡಿರ್ತೀವೋ ಅವನ್ನ ರಿಪೋರ್ಟ್ ಮಾಡುವಂತಹ ಸಮಯದಲ್ಲಿ ಈ ಒಂದು ರಿಸರ್ಚ್ ಎಥಿಕ್ಸನ್ನು ನಾವು ಜಾರಿಗೆ ತರ್ತಾ ಹೋಗ್ತೀವಿ. ಇನ್ ಕ್ವಾಲಿಟೇಟಿವ್ ರಿಸರ್ಚ್ ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಮೇ ಬಿ ಕನ್ಸಿಡರ್ಡ್ ಕ್ರಿಟಿಕಲ್? ಕೆಳಗಿನವುಗಳಲ್ಲಿ ಯಾವ ಒಂದು ಫೀಚರನ್ನು ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ರಿಟಿಕಲ್, ಈ ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಕೆಳಗಿನ ಯಾವುದೋ ಒಂದನ್ನು ಕ್ರಿಟಿಕಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೆ ಡೇಟಾ ಕಲೆಕ್ಷನ್ ವಿತ್ ಸ್ಟ್ಯಾಂಡರ್ಡೈಸ್ಡ್ ರಿಸರ್ಚ್ ಟೂಲ್ ಅಲ್ಲ. ಇಲ್ಲಿ ಸ್ಟ್ಯಾಂಡರ್ಡೈಸ್ಡ್ ರಿಸರ್ಚ್ ಟೂಲನ್ನು ನಾವು ಯೂಸ್ ಮಾಡಿನೇ ಡೇಟಾ ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀವಿ ಅಂದಮೇಲೆ ಅದರಲ್ಲಿ ಕ್ರಿಟಿಕಲ್ನೆಸ್ ಅನ್ನುವಂಥದ್ದು ಅಪ್ಲೈ ಆಗೋದಿಲ್ಲ. ಸ್ಯಾಂಪಲಿಂಗ್ ಡಿಸೈನ್ ವಿತ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್, ನಾವು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅಥವಾ ಸ್ಯಾಂಪಲ್ನಂತ ಕನ್ಸಿಡರ್ ಮಾಡಿರ್ತೀವಿ ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವು ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿರ್ತೀವಿ. ಸೊ ಇಲ್ಲಿ ನಾವು ಕ್ರಿಟಿಕಲ್ ಅನಾಲಿಸಿಸ್ ಆಲ್ರೆಡಿ ಮಾಡಿನೇ ಚೂಸ್ ಮಾಡಿರ್ತೀವಿ. ಸೊ ಇದು ಅಪ್ಲೈ ಆಗೋದಿಲ್ಲ. ಡೇಟಾ ಕಲೆಕ್ಷನ್ ವಿತ್ ಬಾಟಮ್ ಅಪ್ ಎಂಫಿರಿಕಲ್ ಎವಿಡೆನ್ಸಸ್, ಎಸ್,
ಎಂಫಿರಿಕಲ್ ಎವಿಡೆನ್ಸಸ್ ನಾವು ತಗೊಂಡ ಮೇಲೆ, ಅಂದರೆ ತಗೊಳ್ಳುವಾಗ ಅಥವಾ ತಗೊಂಡ ಮೇಲೆ ಬೋತ್ ಕ್ರಿಟಿಕಲ್ ಅನಾಲಿಸಿಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೆನ್ಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡೇಟಾ ಗ್ಯಾದರಿಂಗ್ ಟು ಟೇಕ್ ವಿತ್ ಟಾಪ್ ಡೌನ್ ಸಿಸ್ಟಮ್ಯಾಟಿಕ್ ಎವಿಡೆನ್ಸಸ್ಗೂ ಇದು ಅಷ್ಟು ಅಪ್ಲಿಕೇಬಲ್ ಆಗೋದಿಲ್ಲ. A researcher intends to explore the effect of possible factors for the organization of effective midday meal intervention. Which research method will be which research method will be most appropriate for this study? A researcher intends to explore the effect of possible factors of organization ಆಫ್ ಎಫೆಕ್ಟಿವ್ ಮಿಡ್ ಡೇ ಮೀಲ್ ಇಂಟರ್ವೆನ್ಷನ್ಸ್. ಅಂದರೆ ಒಂದು ರಿಸರ್ಚ್ ಈ ಮಿಡ್ ಡೇ ಮೀಲ್ ಇಂಟರ್ವೆನ್ಷನ್ಸ್ ಬಗ್ಗೆ ಅವರು ಏನು ಹೇಳ್ತಾರೆ, ಸ್ಟಡಿ ಮಾಡಬೇಕು ಅಂತ ಅಂದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಮೋಸ್ಟ್ ಸೂಟಬಲ್ ಒನ್ ಅಂತಂದಾಗ ಆಬ್ವಿಯಸ್ಲಿ ಇಟ್ ಇಸ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್. ಎಕ್ಸ್ಪೆರಿಮೆಂಟಲ್ ಮೆಥಡ್ ನಾವು ಯಾವುದೇ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ಡಿಸ್ಕ್ರಿಪ್ಟಿವ್ ಸರ್ವೆ ಇಸ್ ನಾಟ್ ರಿಕ್ವೈರ್ಡ್. ಆ್ಯಕ್ಚುಲಿ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, ಸರ್ವೆ ಮತ್ತು ಎಕ್ಸ್ಪೋಸ್ಟ್ ಫ್ಯಾಕ್ಟ್ ಹಿಸ್ಟಾರಿಕಲ್ ಬರೋದಿಲ್ಲ ಇಲ್ಲಿ. ಡಿಸ್ಕ್ರಿಪ್ಟಿವ್ ಮತ್ತು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಮೆಥಡಲ್ಲಿ ಕನ್ಫ್ಯೂಸ್ ಆಗೋ ಸಾಧ್ಯತೆ. ಯಾಕಂದರೆ ಯಾವೆಲ್ಲ ಆರ್ಗನೈಸೇಷನ್ನು ಈಗ ಆಲ್ರೆಡಿ ಈ ಒಂದು ಮಿಡ್ ಡೇ ಮೀಲ್ ಇಂಟರ್ವೆನ್ಷನ್ಸ್ ಬಗ್ಗೆ ಮಾತಾಡಿದೆ ಅನ್ನುವಂಥದ್ದು ಒಂದು ಡೇಟಾ ನಿಮಗೆ ಬೇಕಾಗಿರುತ್ತೆ, ಆ ಸರ್ವೆ ಡೇಟಾ. ಬಟ್ ಆದರೆ ಇಲ್ಲಿ ನಾವು ಯೂಶ್ವಲ್ ಆಗಿ ಏನು ಮಾಡ್ತೀವಿ, ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡಿದೆ ಅಂತ ನೋಡ್ತಾ ಹೋಗ್ತೀವಿ. ಸರ್ವೆ ಇನ್ಫಾರ್ಮೇಷನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಬಟ್ ಈ ಆರ್ಗನೈಸೇಷನ್ ಅಥವಾ ಈ ಮಿಡ್ ಡೇ ಮೀಲ್ ಇಂಟರ್ವೆನ್ಷನ್ಗೆ ಯಾವ್ಯಾವ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡಿದೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಇಟ್ ಈಸ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನಿಷಿಯಲ್ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ಪರ್ಸ್ಯೂವಿಂಗ್ ಅ ರಿಸರ್ಚ್. ಸೊ ಕೆಳಗಿನವುಗಳಲ್ಲಿ ಯಾವುದು ಒಂದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ಕಂಡಕ್ಟಿಂಗ್ ಅ ರಿಸರ್ಚ್ ಮಾಡಬೇಕು ಅಂತ ಅಂದರೆ ಬೇಕಾಗಿರುವಂತಹ ಒಂದು ಮೂಲಭೂತ ಅಂತಲೇ ಹೇಳ್ಬೋದು, ಅಥವಾ ಮ್ಯಾಂಡೇಟರಿ ಆಗಿರುವಂತಹ ಥಿಂಗ್ ಏನು ಅಂತಂದರೆ ಡೆವಲಪಿಂಗ್ ರಿಸರ್ಚ್ ಡಿಸೈನ್. ನಾವು ರಿಸರ್ಚ್ ಡಿಸೈನ್ನ ಡೆವಲಪ್ ಮಾಡೋಂಥದ್ದಲ್ಲ, ಇಲ್ಲಿ ಫಾರ್ಮುಲೇಟಿಂಗ್ ಅ ರಿಸರ್ಚ್ ಕ್ವೆಶನ್. ಯಾವ ಒಂದು ವಿಷಯದ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ ಫಾರ್ಮುಲೇಟ್ ಮಾಡೋದೇ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸೈಡಿಂಗ್ ಅಬೌಟ್ ದ ಡೇಟಾ ಅನಾಲಿಸಿಸ್ ಪ್ರೊಸೀಜರ್. ನಾವು ಆ ಒಂದು ರಿಸರ್ಚ್ ಕ್ವೆಶನನ್ನು ಡಿಸೈಡ್ ಮಾಡಿದ ಮೇಲೇ ನಮಗೆ ನಾವು ಇದನ್ನೆಲ್ಲ ಅನಲೈಸ್ ಮಾಡೋಕ್ಕಾಗೋದು ಮತ್ತು ಫಾರ್ಮುಲೇಟಿಂಗ್ ರಿಸರ್ಚ್ ಹೈಪೋಥೆಸಿಸ್ ಮಾಡೋಕ್ಕಾಗೋದು. ಸೊ ಒಂದು ರಿಸರ್ಚನ್ನು ಕಂಡಕ್ಟ್ ಮಾಡಬೇಕು ಅಂದರೆ ಅಲ್ಲಿ ನಮಗೆ ಮ್ಯಾಂಡೇಟ್ರಿ ಆಗಿ ಸಿಗುವಂಥದ್ದು ಫಾರ್ಮುಲೇಟಿಂಗ್ ರಿಸರ್ಚ್ ಕ್ವೆಶನ್. ನಾವು ಒಂದು ಕ್ವೆಶನನ್ನು, ಯಾವುದಾದ್ರೂ ಕ್ವೆಶನ್ ಇನ್ ದ ಸೆನ್ಸ್ ಒಂದು ಸಮಸ್ಯೆಯನ್ನು ನಾವು ಏನು ಮಾಡಬೇಕು, ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸಮಸ್ಯೆಯನ್ನು ಐಡೆಂಟಿಫೈ ಮಾಡಿದ್ಮೇಲೆ ಆಪ್ಷನ್ ಎ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿನ ನಾವು ಅಪ್ಲೈ ಮಾಡೋಕ್ಕಾಗೋದು. ಸೊ ಹೆನ್ಸ್ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. The format of thesis writing is the same as in. So ಫಾರ್ಮ್ಯಾಟ್ ಆಫ್ ರಿಸರ್ಚ್ ರೈಟಿಂಗ್ ಅಥವಾ ಥೀಸಿಸ್ ರೈಟಿಂಗ್ ಯಾವ ರೀತಿಯಾಗಿ ಸೇಮ್ ಇರುತ್ತೆ ಅಂದರೆ ಇಟ್ ಇಸ್ ಅ ರಿಸರ್ಚ್ ಡೆಸರ್ಟೇಷನ್ ಥರನೇ. ಈಗ ನೀವು ಆಲ್ರೆಡಿ ನಿಮ್ಮ ಒಂದು ಹೈಯರ್ ಕ್ಲಾಸಸಲ್ಲಿ ನೋಡಿರ್ತೀರ, ಅಂದರೆ ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ತೊಗೊಳ್ಬೇಕಾದ್ರೆ ನೀವು ನಿಮ್ಮ ಫೈನಲ್ ಸೆಮ್ಮಲ್ಲಿ ಈ ಒಂದು ರಿಸರ್ಚ್ ಡೆಸರ್ಟೇಷನ್ನ ಸಬ್ಮಿಷನ್ ಮಾಡ್ತಾ ಇರ್ತೀರ ಅಲ್ವಾ. ಸೊ ಥೀಸಿಸ್ ರೈಟಿಂಗ್ ಈಸ್ ಸೇಮ್ ಆಸ್ ನಥಿಂಗ್ ಬಟ್ ರಿಸರ್ಚ್ ಡೆಸರ್ಟೇಷನ್ ಅಂತ. ಈ ಸೆಮಿನಾರ್ ಪೇಪರ್ ಡಿಫ್ರೆಂಟ್ ಇರುತ್ತೆ, ರಿಸರ್ಚ್ ಪೇಪರ್ ಅಥವಾ ಆರ್ಟಿಕಲ್ ಇಸ್ ಡಿಫ್ರೆಂಟ್, ವರ್ಕ್ಶಾಪ್ ಅಥವಾ ಕಾನ್ಫರೆನ್ಸ್ ಪೇಪರ್ ಡಿಫ್ರೆಂಟ್ ಇರುತ್ತೆ. ರಿಸರ್ಚ್ ಅಥವಾ ಥೀಸಿಸ್ ಅಂದರೆ ಅದು ಎಲ್ಲವನ್ನೂ ಒಳಗೊಂಡಿರುತ್ತೆ. ಟೇಬಲ್ ಆಫ್ ಕಂಟೆಂಟ್ಸ್, ಲಿಸ್ಟ್ ಆಫ್ ಕಂಟೆಂಟ್ಸ್, ಫಿಗರ್ಸು, ಕಾಂಪಿಟೇಷನ್ಸು ಅದೆಲ್ಲನೂ ಒಳಗೊಂಡಿರುತ್ತೆ. ಸೊ ರಿಸರ್ಚ್ ಡೆಸರ್ಟೇಷನ್ ಥರನೇ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಪಾರ್ಟಿಸಿಪೇಟರಿ ರಿಸರ್ಚ್. ಸೊ ಈ ಕೆಳಗಿನವುಗಳಲ್ಲಿ ಪಾರ್ಟಿಸಿಪೇಟರಿ ರಿಸರ್ಚ್ಗೆ ಸಂಬಂಧಪಟ್ಟಂಥದ್ದು ಯಾವುದು ಅಷ್ಟು ಹೊಂದಿಕೊಳ್ಳೋದು, ವಿಚ್ ಇಸ್ ಅ ನಾಟ್ ಟ್ರೂ ಸ್ಟೇಟ್ಮೆಂಟ್. ಅಂದರೆ ಇಲ್ಲಿ ನಾಟ್ ಟ್ರೂ ಅಂದರೆ ನೆಗೆಟಿವ್ ಟೈಪ್ ಆಫ್ ಕ್ವೆಶನನ್ನು ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಇಟ್ ರೆಕಗ್ನೈಸಸ್ ಅ ನಾಲೆಡ್ಜ್ ಆಸ್ ಅ ಪವರ್. ಪಾರ್ಟಿಸಿಪೇಟರಿ ರಿಸರ್ಚ್ ನಾಲೆಡ್ಜನ್ನು ಪವರ್ ಅಂತ ಕನ್ಸಿಡರ್ ಮಾಡುತ್ತೆ ಖಂಡಿತ. ಇಟ್ ಎಂಫಸಿಸ್ ಆನ್ ಅ ಪೀಪಲ್ ಆ್ಯಸ್ ಅ ಎಕ್ಸ್ಪರ್ಟ್ಸ್. ಹೌದು, ಕೆಲವೊಂದು ಯಾರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೋ ಪರ್ಸನ್ಗಳು ಅವರನ್ನು ಎಕ್ಸ್ಪರ್ಟ್ಸ್ ಅಂತ ಕನ್ಸಿಡರ್ ಮಾಡುತ್ತೆ ಪಾರ್ಟಿಸಿಪೇಟರಿ ರಿಸರ್ಚು. ಇಟ್ ಈಸ್ ಅ ಕಲೆಕ್ಟಿವ್ ಪ್ರೋಸೆಸ್ ಆಫ್ ಇನ್ಕ್ವೈರಿ. ಸೊ ಎಲ್ಲವನ್ನೂ ಒಳಗೊಂಡಿರುವಂಥ ಒಂದು ಕಲೆಕ್ಟಿವ್ ಪ್ರೋಸೆಸ್ ಆಫ್ ಇನ್ಕ್ವೈರಿ. ಹೌದು, ಇಟ್ಸ್ ಸೋಲೋ ಪ್ರೋಸೆಸ್ ಈಸ್ ಪ್ರೊಡಕ್ಷನ್ ಆಫ್ ನಾಲೆಡ್ಜ್. ಖಂಡಿತ ಅಲ್ಲ. ಅಂದರೆ ಪಾರ್ಟಿಸಿಪೇಟರಿ ರಿಸರ್ಚಿನ ಉದ್ದೇಶ ಕೇವಲ ನಾಲೆಡ್ಜನ್ನು ಪ್ರೊಡಕ್ಷನ್ ಮಾಡೋದು, ನಾಲೆಡ್ಜನ್ನು ಪ್ರೊಡ್ಯೂಸ್ ಮಾಡೋದು ಅಂತ ಇದೆ. ಸೊ ಪಾರ್ಟಿಸಿಪೇಟರಿ ರಿಸರ್ಚಿನ ಒಂದು ಉದ್ದೇಶ ಇದಾಗಿಲ್ಲ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ is a not true in the context of participatory research. Hence option D is the correct answer. Next question. Which of the following statements is true in the context of testing of hypothesis?
ನಾವು ಒಂದು ಕಲ್ಪನೆಗಳನ್ನು ಅಂದರೆ ಮಾಡಿರ್ತೀವಿ ಅಲ್ವಾ, ಆ ಕಲ್ಪನೆಗಳನ್ನು ಟೆಸ್ಟ್ ಮಾಡೋಕ್ಕೆ ನಾವು ಕೆಲವೊಂದು ಟೆಸ್ಟ್ಗಳನ್ನು ಉಪಯೋಗಿಸ್ತಾ ಇದ್ವಿ ಅಂತ ನಾವು ಈಗ ಆಲ್ರೆಡಿ ಪ್ರೀವಿಯಸ್ ಸೆಕ್ಷನಲ್ಲಿ ನೋಡಿದ್ದೀವಿ. ಸೊ ಆ ಒಂದು ಕಲ್ಪನೆಗಳನ್ನು ನಾವು ಟೆಸ್ಟ್ ಮಾಡೋದ್ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಅ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಟೆಸ್ಟಿಂಗ್ ಹೈಪೋಥೆಸಿಸ್, ದಿಸ್ ಇಸ್ ಅ ಪಾಸಿಟಿವ್ ಟೈಪ್ ಆಫ್ ಕ್ವೆಶನ್. ಅಂದರೆ ಇಲ್ಲಿ ನಾಟ್ ಅನ್ನುವಂಥದ್ದು ಬಂದಿಲ್ಲ. ಸೊ ಕೆಳಗಿನವುಗಳಲ್ಲಿರುವಂಥದ್ದು ಯಾವ ಒಂದು ಸ್ಟೇಟ್ಮೆಂಟ್ ಟ್ರೂ ರಿಗಾರ್ಡಿಂಗ್ ಫಾರ್ ದ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. ಇಟ್ ಈಸ್ ಓನ್ಲಿ ದ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ದಟ್ ಕ್ಯಾನ್ ಬಿ ಅ ಟೆಸ್ಟೆಡ್. ಸೊ ಇಲ್ಲ ಆಲ್ಟರ್ನೇಟಿವ್ ಹೈಪೋಥೆಸಿಸ್ನ ನಾವು ಟೆಸ್ಟ್ ಮಾಡಬೇಕು ಅಂತ ಹೇಳೋ ಮಾಡುವಂತಹ ಎಷ್ಟು ಹೈಪೋಥೆಸಿಸ್ಗಳನ್ನು ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. it is the only the null hypothesis that can be attested. Both alternative and null hypothesis can be attested. Both alternative and null hypothesis cannot be tested. ಈಗ ಆಲ್ಟರ್ನೇಟಿವ್ ಆಗಿರ್ಬೋದು, ನಲ್ ಹೈಪೋಥೆಸಿಸ್ ನಾವು ಟೆಸ್ಟ್ ಮಾಡ್ತೀವಿ. ಸೊ ಕೆನಾಟ್ ಬಿ ಟೆಸ್ಟೆಡ್ ಅನ್ನೋದು ಬರೋಲ್ಲ. ಇಲ್ಲಿ ಆಪ್ಷನ್ ಬಿ ಮತ್ತು ಸಿ ನೋಡೋದಾದರೆ ಇಟ್ ಈಸ್ ಓನ್ಲಿ ದ ನಲ್ ಹೈಪೋಥೆಸಿಸ್ ದಟ್ ಕ್ಯಾನ್ ಬಿ ಅಟೆಸ್ಟೆಡ್. ಬೋತ್ ಆಲ್ಟರ್ನೇಟಿವ್ ಆ್ಯಂಡ್ ನಲ್ ಹೈಪೋಥೆಸಿಸ್ ಕ್ಯಾನ್ ಬಿ ಟೆಸ್ಟೆಡ್. ಈಗ ಆಲ್ರೆಡಿ ನಾವು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಬಂದಾಗ ಇದಕ್ಕಿಂತ ಮುಂಚೆ ಮಾಡಿರುವ ಹೈಪೋಥೆಸಿಸನ್ನು ನಾವು ಟೆಸ್ಟ್ ಮಾಡಿರ್ತೀವಿ ಅಲ್ವಾ. ಸೊ ಇಲ್ಲಿ ನಲ್ ಹೈಪೋಥೆಸಿಸ್ ದಟ್ ಕ್ಯಾನ್ ಬಿ ಅಟೆಸ್ಟೆಡ್ ಇಸ್ ದ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಮಿನಾರ್. ಸೆಮಿನಾರಿನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ್ದ್ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಟ್ ಈಸ್ ಅ ಫಾರ್ಮ್ ಆಫ್ ಅಕಾಡೆಮಿಕ್ ಇನ್ಸ್ಟ್ರಕ್ಷನ್. ಹೌದು, ಎಷ್ಟೊಂದು ಇನ್ಫಾರ್ಮೇಷನ್ಗಳನ್ನು ಈಗ ಓರಿಯೆಂಟೇಷನ್ ಸೆಮಿನಾರ್ಸ್ ಅಂತ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಇಸ್ one of the characteristics, it involves a questioning, discussion and debates. ಸೆಮಿನಾರ್ಸ್ಗಳಲ್ಲಿ ಕ್ವೆಶನ್ಸ್ ಇರುತ್ತೆ, ಡಿಸ್ಕಷನ್ಸ್ ಇರುತ್ತೆ, ಡಿಬೇಟ್ಸ್ಗಳನ್ನು ಕೂಡ ಮಾಡ್ತಾರೆ. ಇಟ್ ಇನ್ವಾಲ್ವ್ಸ್ ಅ ಲಾರ್ಜ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಇಲ್ಲಿ ಲಾರ್ಜ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇರಲೇಬೇಕು ಅನ್ನೋಂಥದ್ದು ಏನೂ ಇಲ್ಲ. ಇಟ್ ನೀಡ್ಸ್ ಅ ಇನ್ವಾಲ್ವ್ಮೆಂಟ್ ಆಫ್ ಸ್ಕಿಲ್ಡ್ ಪರ್ಸನ್. ಹೌದು, ಅಂದರೆ ಈ ಒಂದು ಸೆಮಿನಾರ್ನ ನಡೆಸ್ಕೊಡ್ಬೇಕು ಅಂತಂದರೆ ಆ ಒಂದು ನಡೆಸ್ಕೊಡುವಂತಹ ವ್ಯಕ್ತಿಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಅಥವಾ ಮ್ಯಾನೇಜ್ಮೆಂಟ್, ಆ ಒಂದು ಸೆಮಿನಾರ್ನ ಮ್ಯಾನೇಜ್ ಮಾಡಬೇಕು ಅಂದರೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರಬೇಕು. ಸೊ ಇಟ್ ನೀಡ್ಸ್ ಅ ಇನ್ವಾಲ್ವ್ಮೆಂಟ್ ಆಫ್ ಸ್ಕಿಲ್ಡ್ ಪರ್ಸನ್. ಸೊ ಆಪ್ಷನ್ ಎ, ಬಿ ಆ್ಯಂಡ್ ಡಿ. ಸೊ ದಟ್ ಈಸ್ ಆಪ್ಷನ್ ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಆ ರಿಸರ್ಚರ್ ಆ್ಯಕ್ಚುಲಿ ಈ ರೀತಿಯಾಗಿರುವಂತಹ ಕಾಮನ್ ಕ್ವೆಶನ್ಸ್ಗಳನ್ನು ನೀವೇ ಆರಾಮಾಗಿ ಏನು ಹೇಳ್ಬೋದು ಕ್ರ್ಯಾಕ್ ಮಾಡ್ತಾ ಹೋಗಬಹುದು. A researcher is interested in studying the prospects of particular political party in an urban area. What tool should he prefer for the study? ಸೊ ಈಗ ಒಬ್ಬ ರಿಸರ್ಚರ್ ಇದ್ದಾರೆ, ಅವರಿಗೆ ಈಗಿರುವಂತಹ ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ, ಅದು ಯಾವುದರಲ್ಲಿ ಅರ್ಬನ್ ಏರಿಯಾದಲ್ಲಿ ಇರುವಂತಹ ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಸ್ಟಡಿ ಮಾಡಬೇಕಾಗಿರುತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಟೈಪ್ ಆಫ್ ಟೂಲನ್ನು ಅವನು ಯೂಸ್ ಮಾಡ್ಕೋಬೋದು. ರೇಟಿಂಗ್ ಸ್ಕೇಲ್ ಇಲ್ಲ, ಯಾಕಂದರೆ ಅವನು ಆ ಪೊಲಿಟಿಕಲ್ ಪಾರ್ಟಿ ಹೀಗಿದೆ ಅಂತ ಅವನು ರೇಟ್ ಮಾಡ್ತಾ ಇಲ್ಲ, ಅಥವಾ ಅವನಿಗೆ ಸ್ಟಾರ್ಸ್ಗಳನ್ನು ಕೊಡ್ತಾ ಇಲ್ಲ. ಅಲ್ಲಿ ಅವನಿಗೆ ಇಂಟರ್ವ್ಯೂ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಇಂಟರ್ವ್ಯೂ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅಂದರೆ ಅವನು ಆ ಪೊಲಿಟಿಕಲ್ ಪಾರ್ಟಿ ಆ ಪ್ರಾಸ್ಪೆಕ್ಟ್ಸ್ ಏನೇನಿದೆ ಆ ಪೊಲಿಟಿಕಲ್ ಪಾರ್ಟಿದು ಅನ್ನೋದು ತಿಳ್ಕೋಬೇಕು. ಇಲ್ಲಿ ಸ್ಕೆಡ್ಯೂಲ್ ಏನು ನಾಟ್ ರಿಕ್ವೈರ್ಮೆಂಟ್, ಕ್ವೆಶನ್ ಅಂದರೆ ಪ್ರಶ್ನೆಗಳನ್ನು ಮಾಡುವುದರ ಮುಖಾಂತರ ಅವನ ಒಂದು ಸ್ಟಡಿಗೆ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಬಹುದು. ಎಥಿಕಲ್ ನಾರ್ಮ್ಸ್ ಇನ್ ಅ ರಿಸರ್ಚ್ ಡು ನಾಟ್ ಇನ್ವಾಲ್ವ್ ಅ ಗೈಡ್ಲೈನ್ಸ್ ಫಾರ್. ಕೆಳಗಿನವುಗಳಲ್ಲಿ ಎಥಿಕಲ್ ಫಾರ್ಮ್ಸನ್ನು ಅಂದರೆ ಈ ಒಂದು ನೈತಿಕ ಏನು ಹೇಳ್ತಾರೆ ಹೊಣೆಗಾರಿಕೆ ಆಗಿರ್ಬೋದು, ಅಥವಾ ಒಂದು ನೈತಿಕ ಬದಲಾವಣೆ ಅಥವಾ ನೈತಿಕ ಒಂದು ಏನು ರೂಲ್ಸನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ವಿಚ್ ಡಸಂಟ್ ಬಿಲಾಂಗ್ಸ್ ಟು ದಟ್ ಪರ್ಟಿಕ್ಯುಲರ್ ಗೈಡ್ಲೈನ್ ಅಂತ ಅಂದರೆ ಥೀಸಿಸ್ ಫಾರ್ಮೆಟ್ ಅಲ್ವಾ. ಥೀಸಿಸ್ ಫಾರ್ಮೆಟಲ್ಲಿ ನೈತಿಕ ಏನಿದೆ ಅದನ್ನು ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ. ಬಟ್ ಕಾಪಿರೈಟ್ ಇಸ್ ವೆರಿ ಮ್ಯಾಂಡೇಟ್ರಿ ಫಾರ್ ಎಥಿಕಲ್ ನಾರ್ಮ್ಸ್. ಪೇಟೆಂಟಿಂಗ್ ಪಾಲಿಸಿನೂ ಬೇಕು, ಯಾಕಂದರೆ ಈ ಒಂದು ಡೇಟಾನ ನಾನು ಮಾಡಿದ್ದೀನಿ, ಈ ಒಂದು ವಿಷಯವನ್ನು ನಾನು ಡಿಸ್ಕವರ್ ಮಾಡಿದ್ದೀನಿ, ಆದರೆ ಅದಕ್ಕೆ ನನ್ನ ಕಾಪಿರೈಟ್ಸ್ ಇರುತ್ತೆ. ಆದರೆ ಯಾರಾದರೂ ಅದನ್ನು ಕದ್ದು ತಮ್ಮ ಒಂದು ಇನ್ಫಾರ್ಮೇಷನ್ ಅಂತ ಮಾಡ್ಕೋಬೋದು. ಸೊ ಅದಕ್ಕೆ ಪೇಟೆಂಟ್ ಪಾಲಿಸೀಸ್ ರಿಕ್ವೈರ್ಡ್. ಡೇಟಾ ಶೇರಿಂಗ್ ಪಾಲಿಸಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಎಥಿಕಲ್ ವಿಷಯದಲ್ಲಿ. ಬಟ್ ಥೀಸಿಸ್ ಫಾರ್ಮೆಟ್ ಯೂಶುವಲ್ ಆಗಿ ಎಲ್ಲರೂ ಸೇಮ್ ಆಗಿ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಹೆನ್ಸ್ ಆನ್ಸರ್ ಎ ಇಸ್ ದ ಕರೆಕ್ಟ್ ಒನ್. ಕನ್ಸಿಡರ್ ದ ಆರ್ಗ್ಯುಮೆಂಟ್ ಗಿವನ್ ಬಿಲೋ. ಕೆಳಗೆ ಕೊಟ್ಟಿರುವಂಥ ಒಂದು ಆರ್ಗ್ಯುಮೆಂಟ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರೀ ಎಂಪ್ಲಾಯ್ಮೆಂಟ್ ಟೆಸ್ಟಿಂಗ್ ಆಫ್ ಅ ಟೀಚರ್ಸ್ ಇಸ್ ಕ್ವೈಟ್ ಫೇರ್ ಬಿಕಾಸ್ ಡಾಕ್ಟರ್ಸ್, ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಹೂ ಆರ್ ನೌ ಎಂಪ್ಲಾಯ್ಡ್ ಹ್ಯಾಡ್ ಟು ಫೇಸ್ ಸಚ್ ಅ ಟೆಸ್ಟಿಂಗ್. ವಾಟ್ ಟೈಪ್ ಆಫ್ ಆರ್ಗ್ಯುಮೆಂಟ್ ಇಟ್ ಈಸ್ ಅಂತ ಇದೆ. ಅಂದರೆ ಇವಾಗ ಏನು ಈಗ ಡಾಕ್ಟರ್ಸ್ಗಳು, ಆರ್ಕಿಟೆಕ್ಚರ್ಸು, ಇಂಜಿನಿಯರ್ಸು ಎಲ್ಲರೂ ಅವರ ಒಂದು ವೃತ್ತಿಗೆ ಬರೋಕ್ಕಿಂತ ಮುಂಚೆ ಒಂದು ಪ್ರೀ ಎಂಪ್ಲಾಯ್ಮೆಂಟ್ ಟೆಸ್ಟಿಂಗನ್ನು ಅಂದರೆ ಇಂಟರ್ನ್ಶಿಪ್ ಕೈಂಡ್ ಆಫ್ ಟೆಸ್ಟಿಂಗನ್ನು ಮುಗಿಸ್ಕೊಂಡು ಬಂದಿರ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಮಚ್ ರಿಕ್ವೈರ್ಡ್ ಫಾರ್ ದ ಟೀಚರ್ಸ್ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೋಸ್ಕರ ಅಂದರೆ ಈ ಒಂದು ಟೈಪ್ ಆಫ್ ಸ್ಟೇಟ್ಮೆಂಟ್ ಅಥವಾ ಆರ್ಗ್ಯುಮೆಂಟು ಯಾವ ಥರದ್ದು ಅಂತ ಇಲ್ಲಿ ಅನಲಾಜಿಕಲ್ ಆರ್ಗ್ಯುಮೆಂಟ್ ಇದು.
ಯಾಕೆ ಇಲ್ಲಿ ಸೈಕಾಲಜಿಕಲ್ ಮ್ಯಾಟರ್ ಆಗಲ್ಲ ಆ್ಯಂಡ್ ಆಬ್ವಿಯಸ್ಲಿ ಬಯಾಲಜಿಕಲ್ ಡಸಂಟ್ ಮ್ಯಾಟರ್. ಡಿಡಕ್ಟಿವ್ ಆ್ಯಂಡ್ ಅನಾಲಾಜಿಕಲ್. ಈಗ ಡಿಡಕ್ಟಿವ್ ಅಂದಾಗ ಏನಾಗುತ್ತೆ, ಇಲ್ಲಿ ನಾವು ಒಂದು ಸೆಟ್ ಆಫ್ ಎಕ್ಸಾಂಪಲ್ಸ್ನ ಕೊಟ್ಟು ಆಮೇಲೆ ನಾವು ರೂಲ್ಗೆ ಬರುವಂಥದ್ದನ್ನು ನಾವು ಇಂಡಕ್ಟಿವ್ ಥಿಂಕಿಂಗ್ ಅಂತ ಕರಿತೀವಿ ಇಲ್ಲಿ. ಆಮೇಲೆ ಆದರೆ ಒಂದು ರೂಲನ್ನು ಹೇಳಿ ದೆನ್ ಒಂದು ಸೆಟ್ ಆಫ್ ಎಕ್ಸಾಂಪಲ್ಸನ್ನು ಕೊಡೋದನ್ನು ನಾವು ಡಿಡಕ್ಟಿವ್ ಥಿಂಕಿಂಗ್ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು. ಇಲ್ಲಿ ಪ್ರೀ ಎಂಪ್ಲಾಯ್ಮೆಂಟ್ ಟೆಸ್ಟಿಂಗ್ ಆಫ್ ಟೀಚರ್ಸ್ ಇಸ್ ಅ ಕ್ವೈಟ್ ಫೇರ್ ಅಂತಲೇ ಒಂದು ರೂಲನ್ನು ಹೇಳಿ ಯಾಕೋಸ್ಕರ ಅದು ಫೇರ್ ಅಂತ ಹೇಳ್ತಾರೆ, ಡಾಕ್ಟರ್ಸು ಆರ್ಕಿಟೆಕ್ಚರು ಇಂಜಿನಿಯರ್ಸು ಅವ್ರು ಎಂಪ್ಲಾಯ್ ಆಗಿರೋರು ಆ ಸಚ್ ಸಿಚುವೇಶನ್ನ ಟೆಸ್ಟ್ ಮಾಡಿರ್ತಾರೆ ಅನ್ನೋದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಒಂದು ಅನಾಲಾಜಿಕಲ್ ಆಗಿ ಥಿಂಕ್ ಮಾಡ್ತಿದ್ದಾರೆ, ಅನಲೈಸ್ ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಇದು ಟೈಪ್ ಆಫ್ ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ ಅಂದರೆ ಇದು ಅನಾಲಾಜಿಕಲ್ ಟೈಪ್ ಆಫ್ ಆರ್ಗ್ಯುಮೆಂಟ್. A definition that has a meaning that is deliberately assigned to some symbol is called. ಒಂದು ಡೆಫಿನೇಷನ್ ಇದೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೀನಿಂಗ್ ಇದೆ, ಮತ್ತು ಪರ್ಪಸ್ಫುಲಿ ಅದಕ್ಕೆ ಕೆಲವೊಂದು ಸಿಂಬಲ್ಸ್ಗಳನ್ನು ಅಸೈನ್ ಮಾಡಿದ್ದೀವಿ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಸ್ಟಿಪ್ಯುಲೇಟಿವ್ ಅಂತ ಕರಿತೀವಿ. ಪ್ರಿಸೈಸಿಂಗ್ ಆಗಲ್ಲ. ಲೆಕ್ಸಿಕಲ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ಟು ರೈಟಿಂಗ್ ಪಾರ್ಟ್ ಆಗುತ್ತೆ. ಪ್ರಿಸೈಸಿಂಗ್ ನಾವು ಅದೇನು ಪ್ರಿಸೈಸ್ ಮಾಡ್ತಾ ಇಲ್ಲ, ಅವರೇ ಹೇಳ್ಬಿಟ್ಟಿದ್ದಾರೆ ಡೆಫಿನೇಷನು ಪರ್ಟಿಕ್ಯುಲರ್ ಮೀನಿಂಗ್ ಇದೆ, ಡೆಲಿಬ್ರೇಟಾಗಿ ನಾವು ಒಂದು ಸಿಂಬಲ್ನ ಕೊಡ್ತಾ ಇದ್ದೀವಿ ಅಂತ. ಸೊ ಪ್ರೀ ಅಸೆಸಿಗೂ ಆಗೋದಿಲ್ಲ. ಸೊ ಹೆನ್ಸ್ ಇಟ್ ಈಸ್ ನೋನ್ ಆಸ್ ಸ್ಟಿಪ್ಯುಲೇಟಿವ್ ಅಂದರೆ ಪರ್ಟಿಕ್ಯುಲರ್ ಅನ್ನುವಂಥದ್ದು. ಸೊ ಹೆನ್ಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. A cluster of propositions with a structure that exhibits some inference is called. A cluster of structure, a cluster of propositions ಇರುತ್ತೆ which with some structure, ಅದು ಒಂದು ಇಂಟರ್ಪ್ರಿಟೇಷನ್ ಅಥವಾ ಒಂದು ಇನ್ಫರೆನ್ಸ್ನ ಹೇಳುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಇಟ್ಸ್ ಅನ್ ಕೈಂಡ್ ಆಫ್ ಆರ್ಗ್ಯುಮೆಂಟ್ ಅಂತಲೂ ನಾವು ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಮೀನಿಂಗ್ ಆಫ್ ರಿಸರ್ಚ್ ಆರ್ ಕರೆಕ್ಟ್? ಕೆಳಗಿನವುಗಳಲ್ಲಿ ರಿಸರ್ಚಿಗೆ ಅಂದರೆ ಮೀನಿಂಗ್ ಆಫ್ ರಿಸರ್ಚಿಗೆ ಸಂಬಂಧಪಟ್ಟಂಥದ್ದಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಸೊ ನಾನೀಗ ಆಲ್ರೆಡಿ ಈ ಥರ ಟೈಪ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಫಸ್ಟು ನೀವು ನೋಡಬೇಕು ಯಾವ ರೀತಿಯಾಗಿರೋ ಅಂದರೆ ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಇಲ್ಲಿ ಅಂತ. ಆಬ್ವಿಯಸ್ಲಿ ನಮಗೆ ಆಪ್ಷನ್ಸ್ ನೋಡಿದ್ರೆ ಏನು ಅನಿಸುತ್ತೆ, ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ. ಯಾಕಂದರೆ ABC ಇದೆ, BCD ಇದೆ, ಆ ರೀತಿಯಾಗಿ. ರಿಸರ್ಚ್ ರೆಫರ್ಸ್ ಟು ಅ ಸೀರೀಸ್ ಆಫ್ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಆರ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಟು ಫೈಂಡ್ ಔಟ್ ದ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ಖಂಡಿತ ಹೌದಲ್ವಾ. ರಿಸರ್ಚ್ ಅನ್ನುವಂಥದ್ದು ಒಂದು ಸೀರೀಸ್ ಆಫ್ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಆಗಿದೆ. ಅದರಲ್ಲಿ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಟು ಫೈಂಡ್ ಔಟ್ ಅ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್, ಅಂದರೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕಂಡುಕೊಳ್ಳುವಲ್ಲಿ ನಾವು ಉಪಯೋಗಿಸಿಕೊಳ್ಳುವಂಥದ್ದು. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್, ಲಾಜಿಕಲ್ ಆ್ಯಂಡ್ ಅನ್ಬಯಾಸ್ಡ್ ಪ್ರೋಸೆಸ್ ವೆರಿನ್ ವೆರಿಫಿಕೇಷನ್ ಆಫ್ ಹೈಪಾಥಸಿಸ್, ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ಫಾರ್ಮೇಷನ್ ಆಫ್ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಡನ್. ರಿಸರ್ಚಲ್ಲಿ ನಾವು ಇದನ್ನು ಮಾಡ್ತೀವಿ, ಲಾಜಿಕಲ್ ಆಗಿರ್ತೀವಿ, ಅನ್ಬಯಾಸ್ಡ್ ಆಗಿರ್ತೀವಿ, ನಮ್ಮ ಹೈಪಾಥಸಿಸ್, ನಮ್ಮ ಕಲ್ಪನೆಗಳನ್ನು ವೆರಿಫೈ ಮಾಡ್ತಾ ಹೋಗ್ತೀವಿ, ಡೇಟಾ ಅನಲೈಸ್ ಮಾಡ್ತೀವಿ, ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಅ ಟ್ರೂ ಸ್ಟೇಟ್ಮೆಂಟ್. ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಇನ್ಕ್ವೈರಿ ಆರ್ ಅ ಕ್ವೆಸ್ಟ್ ಟುವರ್ಡ್ಸ್ ಎ ಟ್ರೂತ್. ಹೌದು, ರಿಸರ್ಚ್ ನಾವು ಮಾಡುವುದೇ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಅಲ್ವಾ, ಸತ್ಯದೆಡೆಗೆ ಅಥವಾ ಸತ್ಯ ಸಂಶೋಧನೆಗಾಗಿ ನಾವು ರಿಸರ್ಚನ್ನು ಮಾಡುವಂಥದ್ದು. ಇಟ್ ಲೀಡ್ಸ್ ಟು ಎನ್ಹ್ಯಾನ್ಸ್ಮೆಂಟ್ ಆಫ್ ನಾಲೆಡ್ಜ್. ರಿಸರ್ಚ್ ಮಾಡೋದ್ರಿಂದ ನಮ್ಮ ನಾಲೆಡ್ಜು ವೈಡರ್ ಆಗುತ್ತೆ, ನಮ್ಮ ನಾಲೆಡ್ಜ್ ಇನ್ಕ್ರೀಸ್ ಕೂಡ ಆಗ್ತಾ ಹೋಗುತ್ತೆ. ಹೆನ್ಸ್ all the options, that is A, B, C and D, all the things are correct. Hence option D is the correct answer. Next question, a good thesis writing should involve. ಒಂದು ಗುಡ್ ಥೀಸಿಸ್ ರೈಟಿಂಗ್ ಏನೇನೆಲ್ಲ ಒಳಗೊಂಡಿರಬೇಕು ಅಂದರೆ ರಿಡಕ್ಷನ್ ಆಫ್ ಪಂಕ್ಚುಯೇಷನ್ಸ್ ಆ್ಯಂಡ್ ಗ್ರಾಮಟಿಕಲ್ ಎರರ್ಸ್ ಟು ಮಿನಿಮಮ್ ಅಂತ ಇದೆ. ಹೌದು, ಅಂದರೆ ಒಂದು ಥೀಸಿಸಲ್ಲಿ ಪಂಕ್ಚುಯೇಷನ್ಸ್ಗಳು ಕರೆಕ್ಟಾಗಿರಬೇಕು, ಗ್ರಾಮಟಿಕಲ್ ಎರರ್ಸ್ಗಳು ಕಡಿಮೆ ಇರಬೇಕು, ಕೇರ್ಫುಲ್ ಚೆಕಿಂಗ್ ಆಫ್ ರೆಫರೆನ್ಸ್, ಎಲ್ಲ ರೆಫರೆನ್ಸ್ಗಳನ್ನು ಯಾವುದ್ಯಾವುದನ್ನೆಲ್ಲ ಅವ್ರು ರೆಫರ್ ಮಾಡಿರ್ತಾರೋ ಅದನ್ನೆಲ್ಲನೂ ಹಾಕ್ತಾ ಹೋಗಬೇಕು. ಕನ್ಸಿಸ್ಟೆನ್ಸಿ ಇನ್ ದ ವೇ ಆಫ್ ಥೀಸಿಸ್ ರಿಟರ್ನ್. ಫಸ್ಟ್ ಪೇಜ್ನ ತುಂಬ ಚೆನ್ನಾಗಿ ಮಾಡುವಂಥದ್ದು, ಸೆಕೆಂಡ್ ಪೇಜಲ್ಲಿ ಇಟ್ಸ್ ಓಕೆ ಅನ್ನೋ ಒಂಥರ ಆ ರೀತಿಯಾಗಿರ್ಬೋದು. ಅಂದರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅ ಕ್ಲಿಯರ್ ಆ್ಯಂಡ್ ವೆಲ್ ರಿಟರ್ನ್ ಅಬ್ಸ್ಟ್ರಾಕ್ಟ್. ಯಾವುದಾದ್ರೂ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟನ್ನು ನೀವು ಯೂಸ್ ಮಾಡಿದರೆ ಇಟ್ ಶುಡ್ ಬಿ ಕ್ಲಿಯರ್ಲಿ ಸ್ಟೇಟೆಡ್. ನಿಮ್ಮ ಒಂದು ಅಬ್ಸ್ಟ್ರಾಕ್ಟ್ ಥಾಟ್ ಏನಿದೆ ಅನ್ನುವಂಥದ್ದು ಅಲ್ಲಿ ಕರೆಕ್ಟಾಗಿ ನೀವು ಸ್ಟೇಟ್ ಮಾಡಿರಬೇಕು. ಸೊ A, B, C and D all should involve. Hence option A is the correct answer. Next question, Jean Piaget gave a theory of cognitive development of humans on the basis of this. ಕೆಳಗಿನವುಗಳಲ್ಲಿ ಜೀನ್ ಪಿಯಾಜೆಟ್ ಒಂದು ಥಿಯರಿ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಅಂತ ನಾವು ಕೇಳಿದ್ದೀವಿ ಅಲ್ವಾ. ಸೊ ಈ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಯನ್ನು ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸಿಕೊಂಡು ಅವನು ಆ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟನ್ನು ಕೊಟ್ಟಿದ್ದಾನೆ, ಥಿಯರಿಯನ್ನು ಕೊಟ್ಟಿದ್ದಾನೆ. ಅಂದರೆ ಫಂಡಮೆಂಟಲ್ ರಿಸರ್ಚ್
ಆನ್ ದ ಬೇಸಿಸ್ ಆಫ್ ದಿಸ್ ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್, ಇವ್ಯಾಲ್ಯೂಯೇಷನ್ ಬರಲ್ಲ, ಆ್ಯಕ್ಷನ್ ರಿಸರ್ಚ್ ಇದು ಸಡನ್ ಸೊಲ್ಯೂಷನ್ಸ್ ಬೇಕಾಗಿರೋದು, ಅಪ್ಲೈಡು ಬರಲ್ಲ. ಇಲ್ಲಿ ಫಂಡಮೆಂಟಲ್ ಅಂದರೆ ಒಂದು ಬೇಸಿಕ್ ರೂಲ್ ಆಲ್ರೆಡಿ ಸೆಟ್ ಆಗಿದೆ, ಆ ರೂಲನ್ನು ಉಪಯೋಗಿಸಿಕೊಂಡೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಯನ್ನು ಜೀನ್ ಪಿಯಾಜೆಟ್ ಅವರು ನಮಗೆ ಇಲ್ಲಿ ಕೊಟ್ಟಿದ್ದು. ಸೊ ಹೆನ್ಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Male and female students perform equally well in numerical aptitude tests. This statement indicates a research hypothesis. Okay. This statement indicates what? ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಒಂದು ಅವರ ಪರ್ಫಾರ್ಮೆನ್ಸ್ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಈಕ್ವಲ್ ಆಗಿದೆ ಅನ್ನೋಂಥ ಒಂದು ಹೈಪೋಥೆಸಿಸ್ನ ಮಾಡ್ತೀವಿ. ಇದು ಯಾವ ಟೈಪ್ ಆಫ್ ಹೈಪೋಥೆಸಿಸ್ ಆಯಿತು? ಇಲ್ಲಿ ಇಟ್ಸ್ ಅ ನಲ್ ಹೈಪೋಥೆಸಿಸ್. ಇಲ್ಲಿ ರಿಸರ್ಚ್ ಮಾಡುವಂಥದ್ದೇನೂ ಇಲ್ಲ, ನಾವು ಯಾವುದೇ ರೀತಿಯಾಗಿ ಡೈರೆಕ್ಷನಲ್ ಹೈಪೋಥೆಸಿಸ್ ಮಾಡ್ತಾ ಇಲ್ಲ, ಸ್ಟ್ಯಾಟಿಸ್ಟಿಕಲ್ಲೂ ಇಲ್ಲ. It's a kind of null hypothesis. The conclusion or findings of which type of research cannot be generalized to other situations. ಕೆಳಗಿನವುಗಳಲ್ಲಿ ಯಾವ ಒಂದು ರಿಸರ್ಚ್ಗಳಿಂದ ಸಿಗುವಂತಹ ಕನ್ಕ್ಲೂಷನನ್ನು ನಾವು ಎಲ್ಲದಕ್ಕೂ ಜನರಲೈಸ್ ಮಾಡೋಕ್ಕಾಗಲ್ಲ. ಅಂದರೆ ಹಿಸ್ಟಾರಿಕಲ್ ರಿಸರ್ಚಿಗ ಹೌದು, ಹಿಸ್ಟಾರಿಕಲ್ ರಿಸರ್ಚನ್ನು ನಾವು ಕೆಲವೊಂದು ಸಮಯದಲ್ಲಿ ಇಂತಿಷ್ಟು ಕಾಲ ಅಂತ ಜನರಲೈಸ್ ಮಾಡ್ಬೋದು, ಡಿಸ್ಕ್ರಿಪ್ಟಿವ್ ರಿಸರ್ಚನ್ನು ಮಾಡ್ಬೋದು. ಬಟ್ ಎಕ್ಸ್ಪೆರಿಮೆಂಟಲ್ ರಿಸರ್ಚು ಪರ್ಟಿಕ್ಯುಲರ್ ವಿಷಯಕ್ಕೆ ಮಾತ್ರ ಸಂಬಂಧವಾಗಿರುತ್ತೆ, ಆ ಪರ್ಟಿಕ್ಯುಲರ್ ವಿಷಯಕ್ಕೆ ಮಾತ್ರ ಎಕ್ಸ್ಪೆರಿಮೆಂಟೇಷನ್ ಸಂಬಂಧ ಆಗಿರುತ್ತೆ. ಹಾಗಾಗಿ ಎಕ್ಸ್ಪೆರಿಮೆಂಟಲ್ ರಿಸರ್ಚನ್ನು ನಾವು ಅಲ್ಲಿ ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಕ್ಯಾಶುವಲ್ ಕಂಪ್ಯಾರಿಟಿವ್ ರಿಸರ್ಚನ್ನು ಸಮೇತ ಮಾಡೋಕ್ಕಾಗಲ್ಲ. ವೆನ್ ದ ಪರ್ಪಸ್ ಆಫ್ ಡೆಫಿನೇಷನ್ ಈಸ್ ಟು ಎಕ್ಸ್ಪ್ಲೈನ್ ದ ಯೂಸ್ ಆರ್ ಟು ಎಲಿಮಿನೇಟ್ ಆಂಬಿಗ್ವಿಟಿ, ದ ಡೆಫಿನೇಷನ್ ಈಸ್ ಕಾಲ್ಡ್. ಈಗ ಒಂದು ಡೆಫಿನೇಷನ್ ಇದೆ, ಆ ಡೆಫಿನೇಷನನ್ನು ಎಕ್ಸ್ಪ್ಲೈನ್ ಮಾಡುವುದರ ಹಿಂದೆ ಇರುವ ಉದ್ದೇಶ ಏನಾಗಿರುತ್ತೆ ಅಂದರೆ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅಥವಾ ಅದರಲ್ಲಿರುವಂಥ ಒಂದು ಕನ್ಫ್ಯೂಷನ್ಸ್ನ ಎಲಿಮಿನೇಟ್ ಮಾಡಬೇಕು ಅಂದಾಗ ಅದು ಯಾವ ಟೈಪ್ ಆಫ್ ಡೆಫಿನೇಷನ್ ಅಂದರೆ ಇಟ್ ಈಸ್ ಅ ಥಿಯೋರಿಟಿಕಲ್ ಟೈಪ್ ಆಫ್ ಡೆಫಿನೇಷನ್. ಸೊ ಟೋಟಲ್ ಆಗಿ ನಾವು ಇವಾಗ ಟಾಪ್ 25 ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀವಿ. ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಟಾಪ್ 25 ಕ್ವೆಶನ್ ರಿಗಾರ್ಡಿಂಗ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥದ್ದು. ಈಗ ಆಲ್ರೆಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಮುಗಿಸಿದ್ದೀವಿ ಆ್ಯಂಡ್ ಅದರ ಟಾಪ್ 25 ಕ್ವೆಶನ್ಸು ಸಾಲ್ವ್ ಆಗಿದೆ. ದೆನ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಕ್ಲಾಸಸ್ ಕಂಪ್ಲೀಟ್ ಆಗಿದೆ, ಅದರ ಟಾಪ್ 25 ಕ್ವೆಶನ್ಸನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿರುವಂಥ ನೆಕ್ಸ್ಟ್ ಕ್ಲಾಸಸ್